ಕೊಟ್ಟಿಯೂರು ಟೆಂಪಲ್ ಯಾಕೆ ವರ್ಷಕ್ಕೆ 28 ದಿನ ಮಾತ್ರ ದೇವಸ್ಥಾನದ ಬಾಗಿಲು ತೆಗಿತಾರೆ? ಈ ಕೊಟ್ಟಿಯೂರು ದೇವಸ್ಥಾನದ ವಿಶೇಷತೆ ಏನು? ಏನಿದರ ಹಿನ್ನೆಲೆ? ಶಿವಲಿಂಗದಲ್ಲಿ ನಿಜವಾಗ್ಲೂ ರಕ್ತ ಬಂದಿತ್ತಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ದಕ್ಷಕ ಮಹಾರಾಜ ಇವನು ಬಮ್ಮನ ತೋಳು ಬೆಳ್ಳಿಂದ ಜನಿಸಿದವನು. ಇವನ ಕೆಲಸ ಲೋಕನ ಉದ್ಧಾರ ಮಾಡೋದು. ಇವನಿಗೆ 10 ಜನ ಮಕ್ಕಳು, ಅದರಲ್ಲಿ ಸತಿ ಕೂಡ ಒಬ್ಳು. ಸತಿ ಶಿವನನ್ನ ತುಂಬಾ ಪ್ರೀತಿಸುತ್ತಾಳೆ. ಇದು ದಕ್ಷಕ ಮಹಾರಾಜನಿಗೆ ಇಷ್ಟ ಆಗಲ್ಲ. ಸತಿ ಶಿವನನ್ನ ಕೊನೆಗೆ ಮದುವೆ ಆಗ್ತಾಳೆ. ದಕ್ಷಕನಿಗೆ ಏನಕ್ಕೆ ಕೋಪ ಬರುತ್ತೆ ಅಂದ್ರೆ, ನನ್ನ ಮಗಳು ಯಾರನ್ನೋ ಭಿಕ್ಷುಕ, ಸ್ಮಶಾನವಾಸಿ, ಯಾವಾಗೂ ವಿಭೂತಿ ಹಾಕೊಂಡಿರ್ತಾನೆ, ಮೈ ತುಂಬಾ ಸತ್ತ ಪ್ರಾಣಿಯ ಚರ್ಮ ಹಾಕೊಂಡಿರ್ತಾನೆ, ಇವನ್ನ ಹೋಗಿ ನನ್ನ ಮಗಳು ಮದುವೆ ಆದ್ಲಲ್ಲ ಅಂತ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಹಂಗೆ ಬೈದು ಕಳಿಸ್ಬಿಟ್ಟಿರ್ತಾನೆ. ಒಂದಿನ ಲೋಕ ಕಲ್ಯಾಣಕ್ಕೋಸ್ಕರ ಯಾಗ ಮಾಡಕ್ಕೆ ರೆಡಿ ಮಾಡ್ಕೊತಾನೆ. ಎಲ್ಲಾ ದೇವರುಗಳನ್ನ ಇನ್ವೈಟ್ ಮಾಡ್ತಾನೆ, ಆದ್ರೆ ಶಿವ ಮತ್ತೆ ಸತಿನ ಮಾತ್ರ ಇನ್ವೈಟ್ ಮಾಡಲ್ಲ. ಯಾಗ ಶುರುವಾಗುತ್ತೆ. ಸತಿ ಅಂತಾಳೆ ಶಿವನಿಗೆ, ನಮ್ಮಪ್ಪ ಯಾಗ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ ಅಂತ ಶಿವನ ಕೇಳಿದಾಗ ಶಿವ ಅಂತಾನೆ, ಇನ್ವೈಟ್ ಮಾಡಿಲ್ಲ, ಸೊ ನಾನು ಬರಲ್ಲ, ನೀನು ಬೇಕಾದ್ರೆ ಹೋಗ್ಬಾ ಅಂತ ಹೇಳ್ತಾನೆ. ಸತಿ ತುಂಬ ಕೋಪ ಮಾಡಿಕೊಂಡು, ನೀವು ಬರಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಹೇಳಿದಾಗ ಶಿವ ಒಂದು ಕಂಡೀಷನ್ ಹಾಕ್ತಾನೆ. ನಿಮ್ಮಪ್ಪ ನಿನ್ನ ನಗ್ನಗ್ತಾ ಇನ್ವೈಟ್ ಮಾಡಿದ್ರೆ ಮಾತ್ರ ನೀನು ಕೈಲಾಸಕ್ಕೆ ರಿಟರ್ನ್ ಬರಬೇಕು, ಇಲ್ಲ ಅಂದರೆ ಬರಬಾರ್ದು ಅಂತ ಹೇಳ್ತಾನೆ. ಅದಕ್ಕೊಪ್ಪಿದ ಸತಿ ಅವರಪ್ಪ ಯಾಗ ಮಾಡೋ ಜಾಗಕ್ಕೆ ಬರ್ತಾಳೆ. ಅಲ್ಲಿ ದಕ್ಷಕ ಅವ್ರ ಮಗಳು ಬರ್ತಾ ಇರೋದನ್ನು ನೋಡಿ ಅವಳಿಗೆ ತುಂಬ ಅವಮಾನ ಮಾಡ್ತಾನೆ. ಎಲ್ಲ ದೇವರುಗಳಿಗೂ ಅವ್ರವ್ರಿಗೆ ಬೇಕಾದ ಸ್ಥಾನಮಾನ ಎಲ್ಲ ಕೊಟ್ಟು ಗೌರವಿಸ್ತಾ ಇರ್ತಾನೆ. ಆದರೆ ಶಿವನಿಗೆ ಮಾತ್ರ ಏನೂ ಕೊಟ್ಟಿರಲ್ಲ. ಇದಕ್ಕೆ ಸತಿಗೆ ತುಂಬ ಕೋಪ ಬರುತ್ತೆ. ಅಲ್ಲೇ ನಡೀತಿದ್ದ ಯಾಗ ಕುಂಡಕ್ಕೆ ಹಾರಿ ಪ್ರಾಣ ಕಳ್ಕೊತಾಳೆ. ಈ ವಿಷಯ ಶಿವನಿಗೆ ಗೊತ್ತಾಗುತ್ತೆ. ಶಿವ ಫುಲ್ಲು ಕೋಪದಿಂದಲೇ ಇರ್ತಾನೆ. ಅವನ ಜಡೆಯಿಂದ ಒಂದು ಮುಡಿಯನ್ನು ನೆಲಕ್ಕೆ ಹಾಕಿ ವೀರಭದ್ರನ ಸೃಷ್ಟಿ ಮಾಡ್ತಾನೆ. ಈ ವೀರಭದ್ರ ಬಂದು ದಕ್ಷಕನ ಮಹಾರಾಜನ ಕತ್ತನ್ನು ಕಡಿತಾನೆ. ಯಾವಾಗ ದಕ್ಷಕ ಮಹಾರಾಜ ಸತ್ತೋಯ್ತಾನೋ ಆಗ ಈ ಯಾಗ ನಿಂತೋಗುತ್ತೆ. ಈ ಯಾಗ ನಿಂತೋದಾಗ ಲೋಕಕ್ಕೆ ಒಳ್ಳೇದಲ್ಲ ಅಂತ ದೇವತೆಗಳೆಲ್ಲ ಭಯಪಟ್ಟು ಶಿವನ ಹತ್ರ ಓಡಿ ಬರ್ತಾರೆ. ಶಿವನ ಹತ್ರ ಓಡಿ ಬಂದು ಬ್ರಹ್ಮ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಈ ಯಾಗ ಪೂರ್ತಿ ಮಾಡಬೇಕು, ಇಲ್ಲ ಲೋಕಕ್ಕೆ ಒಳ್ಳೇದಲ್ಲ ಅಂತ ಹೆಂಗೋ ಕನ್ವಿನ್ಸ್ ಮಾಡ್ತಾರೆ ಶಿವನ್ನ. ಶಿವ ಅದಕ್ಕೆ ಒಪ್ಪಿ ಅಲ್ಲಿ ಉದ್ಭವ ಆಗ್ತಾನೆ. ಆ ಹೆಸರು ಶಂಭೋಲಿಂಗ. ಅಲ್ಲೇ ಇದ್ದ ಮೇಕೆ ಕತ್ತನ್ನು ತಂದು ದಕ್ಷಕ ಮಹಾರಾಜನ ಕತ್ತಿನ ಜಾಗಕ್ಕೆ ಮಡಗಿ ಜೀವ ಕೊಡ್ತಾನೆ. ಕೊಟ್ಟಿಯೂರು ದೇವಸ್ಥಾನ ನಮ್ಮ ದಕ್ಷಿಣ ಭಾರತ, ಕೇರಳದ ದಕ್ಷಿಣ ಕಾಶಿ ಎಂದು ಕರೆಯುವ ಸಹ್ಯಾದ್ರಿ ಬೆಟ್ಟದ ಕೊಟ್ಟಿಯೂರಿನಲ್ಲಿ ಇದೆ. ಒಂದು ದಿನ ಕುರ್ಚಿಯಾಸ್ ಎಂಬ ಬೇಟೆಗಾರರು ಜಿಂಕೆಯನ್ನು ಬೇಟೆಯಾಡಕ್ಕೆ ಅಂತ ಕಾಡ್ಗೋಗಿರ್ತಾರೆ. ಅಲ್ಲಿ ಜಿಂಕೆಯನ್ನು ಹೊಡೆಯೋಕ್ಕೆ ಹೋಗಿ ಮಿಸ್ಸಾಗಿ ಯಾವುದೋ ಒಂದು ಕಲ್ಲಿಗೆ ಬಾಣನ ಬಿಟ್ಬಿಡ್ತಾರೆ. ಆ ಬಾಣ ಬಿಟ್ಟಿದ್ದಕ್ಕೆ ಆ ಕಲ್ಲಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಷಯನ ತಗೋಗಿ ಆ ಊರಿನ ಮುಖ್ಯಸ್ಥರಾಗಿರುವಂತಹ ಪಂಡಿತ್ ಲಂಬೋದರಿ ಅವರಿಗೆ ಹೇಳ್ತಾರೆ. ಅವರು ಅಲ್ಲಿ ಬಂದು ನೋಡಿದಾಗ ನಿಜವಾಗ್ಲೂ ಆ ಕಲ್ಲಲ್ಲಿ ರಕ್ತ ಬರ್ತಾ ಇರುತ್ತೆ. ಕೊನೆಗೆ ಎಳ್ನೀರು ಮತ್ತು ತುಪ್ಪನ ಅಭಿಷೇಕ ಮಾಡಿದಾಗ ಆ ರಕ್ತ ನಿಲ್ಲುತ್ತೆ. ಆಗ ಅಲ್ಲಿ ಕೊಟ್ಟಿಯೂರು ದೇವಸ್ಥಾನನ ಕಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲಿ ಬಾವುಲಿ ನದಿ ಇದೆ. ಈ ನದಿಲಿ ಸ್ನಾನ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ, ಯಾಕಂದರೆ ಸುಳಿಗಳು ಜಾಸ್ತಿ ಇದೆ. ಇಲ್ಲಿ ಒಂದು ವಿಶೇಷತೆ ಏನಂದರೆ, ನೀವು ಒಂದು ಕಲ್ಲು ತಗೊಂಡು ಇನ್ನೊಂದು ಕಲ್ಲನ್ನ ಉಜ್ಜಿದಾಗ ನಿಮಗೆ ವಿಭೂತಿ ಬರುತ್ತೆ. ಈ ದೇವಸ್ಥಾನ ಕೇವಲ ವೈಶಾಖ ಮಾಸದಲ್ಲಿ ಮಾತ್ರ ಓಪನ್ ಆಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ 2 ದೇವಸ್ಥಾನ ಇದೆ. ಒಂದು ಅಕ್ಕರೆ ಕೊಟ್ಟಿಯೂರು, ಒಂದು ಇಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರು ವರ್ಷಕ್ಕೆ 28 ದಿನ ಮಾತ್ರ ಓಪನ್ ಇರುತ್ತೆ. ಇಕ್ಕರೆ ಕೊಟ್ಟಿಯೂರು ದಿನ ಓಪನ್ ಇರುತ್ತೆ. ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಕ್ಲೋಸ್ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲೇ ತನಕ ಟೇಕ್ ಕೇರ್, ಬಾಯ್.